ನಮಸ್ತೆ ಮಾತಾರೆಗಳ ನಮಸ್ತೆ. ಹಾಂ ಮಿಸಸ್ ಲಾಕ್ಸ್ ಚಾನಲ್ಗೆ ಮಾತಿರಲ್ಲ ಪ್ರೀತಿ ಇಟ್ಕೊಂಡು ಇನಿ ನಮ್ಮ ಒಂಜಿ ಕಂಡಿಗೆ ಶ್ರೀಕೃಷ್ಣ ಮಹಿಳಾ ಸಮಿತಿದ ಸದಸ್ಯರನ್ನ ಮಾತೆಲ್ಲ ಒಟ್ಟಿಗೆ ಅದಲ್ಲ ಸಂದರ್ಭ ಮಾತಿರಲ್ಲ ಪ್ರೀತಿ ಇಟ್ಕೊಂಡು ಈ ಕಾರ್ಯಕ್ರಮದ ಮುನ್ನ ಸಭೆ ಸಮಾಲೋಚನಾ ಸಭೆಟ್ಟು ಎಂಚಿನಪುರ ಆತನ ನಂಡು ನಮಕು ವಿಡಿಯೋ ಮಂತದ ನಮ್ಮ ಮಾತೆರ್ಲ ನೆಕ್ ಸಹಕಾರ ಕೊರಡು ಅಂಚನೆ ತನು ಮನ ಧನ ಎಂದಿಡಿದು ಸಹಾಯ ಎಲ್ಲ ಮನ್ಪಡು ಅಂಚಾದು ಎಂಕಲ್ ಊರ್ದಾಕಲ್ಲ ಪರ ಊರ್ದಾಕಲ್ಲ ಮಾತೆರ್ಲ ಇತ್ತದ ಆಪನಂಚನ ಈ ಒಂಜಿ ಮಂದಿರ ನಿರ್ಮಾಣದ ಸಮಾಲೋಚನಾ ಸಭೆ ಆದ ಆತಂಡು ಅಯ್ನ ಪ್ರತಿ ಒಂಜಿ ಸದಸ್ಯರನ್ನ ಹಾಜರಾತೇರು ಐಟು ಎಂಚಿನ ಪುರ ಕೆಲಸಗಳು ಆಯರುಂಡು ಆಪನೇನು ಮಾತೆಲ್ಲ ನನ್ನ ದುಂಬುಗು ಒಂಜೊಂಜಿ ವಿಡಿಯೋ ಮಂತದ್ದು ಪಾಡೊಂದುಲ್ಲೆ ಮಾತೆರ್ನಲ್ಲ ನಿಕ್ಲ ಊರ್ದಾಕಲ್ನ ಪರ ಊರ್ದಾಕಲ್ಲ ಮಾತೆರ್ನ ಸಹಕಾರ ಬೋರ್ಡ್ ಕೇನೊಂದು ನಮ್ಮ ವಿಡಿಯೋದಂಚಿ ಪೋಯಿ ತುಕ ಇನ್ನು ಈ ಒಂಜಿ ಶ್ರೀಕೃಷ್ಣ ಸೇವಾ ಸಮಿತಿ ಪೂಪಾಡಿಕಲ್ಲು ಶ್ರೀರಾಮನಗರ ಕಂಡಿಗೆ ಒಂಜಿ ನೂತನ ವಾಯಿನಂಚಿನ ಶ್ರೀಕೃಷ್ಣ ಮಂದಿರದ ಒಂದು ನಿರ್ಮಾಣಗೋಸ್ಕರ ಇಲ್ಲಿ ನಮ್ಮ ಸಮಾಲೋಚನಾ ಸಭೆ ಇಲ್ಲಿ ನಡಪರಲ್ಲ ಈ ಸಮಾಲೋಚನಾ ಸಭೆಗೆ ನಮ್ಮ ಇಲ್ಲಿ ಪ್ರಾರಂಭ ಮಾಡ್ತದೆ ಅಂಚೆ ಅದು ಸೇವಾ ಸಮಿತಿ ಅಧ್ಯಕ್ಷರಿಲ್ಲ ಗೌರವಾಧ್ಯಕ್ಷರಿಲ್ಲ ಭಕ್ತನಂಚಿನ ಅತಿಥಿಗಳಾಯಿನಂಚಿನ ವೇದಮೂರ್ತಿ ಶ್ರೀ ಚಂದ್ರಶೇಖರ ನಾವಾಡ ಅಂಚನೆ ಕಿಶೋರ್ ಕುಮಾರ್ ರೈ ಉದಯ ಚಿಟ್ಟೆ ಸರ್ಲ ಅಕ್ಲೈನ ವೇದಿಕೆಗೆ ಲೆತ್ತನ ಬರೋದು ಕೇಳುಂಟು ಅದು ಪ್ರಾರ್ಥನೆ पाहि गजानना पार्वती तनया गजानना पाहि गजानना पार्वती तनया गजानना मूषिकवाहन गजानना मोदकहस्ता गजानना मूषिकवाहन गजानना मोदकहस्ता गजानना पाहि गजानना पार्वती तनया गजानना पाहि गजानना पार्वती तनया गजानना. ಶ್ರೀಕೃಷ್ಣ ಸೇವಾ ಸಮಿತಿ ಪೂಪಾಡಿಕಲ್ಲು ಶ್ರೀರಾಮನಗರ ಕಂಡಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ಕೊಂಡು ಸಮಿತಿ ಬಂತದ್ದು ಪ್ರಥಮ ವರ್ಷ ಒಂಜಿ 10-20 ಜನ ಸೇರ್ದು ಒಂಜಿ ಜೋಕುಲಡಿಗೆ ಒಂಜಿ ಜನ್ಮಾಷ್ಟಮಿ ಸಮಿತಿನ ನಮ್ಮ ಮಾಡ್ತದ 5-2ನೇ ವರ್ಷ ಅವು 20 ಜನ ಬೋದು 130-40 ಜನ ಒಂಜಿ ಪನಿ ಗೌಜಿಲ ಅದನ್ನು ಮುಖದ 3ನೇ ವರ್ಷ ಐತಲ್ಲ ಜಾಸ್ತಿ ಜನ ಸೇರಿದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬುಕ್ಕ ಜೋಕುಲಂಚಿನ ಆ ಜೋಕುಲ ಪ್ರತಿಭೆನ ತೋಡಿಪವನಂಚಿನ ಕೆಲವೊಂದು ಸ್ಪರ್ಧೆಗಳನ್ನು ಮಾಡ್ತದೆ ಅವೇ 4ನೇ ವರ್ಷ ಲಾಂಚನ 5ನೇ ವರ್ಷ ನಮ್ಮ ಬಾರಿ ಗೌಜಿಡು ಒಂಜಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಮಾಡೋದು ಮಾಡ್ತದೆ ಐನ ಮುಖಾಂತರ ಒಂಜಿ ಅಷ್ಟಮಿ ಕಾರ್ಯಕ್ರಮನ ಬಾರಿ ಪೊರ್ಲುಡು ಕರಿನಾಷ್ಟಮಿನ ನಾವು ಮಂತದ ಅದಕ್ಕೆ ಕೆಲವು ಗಣ್ಯಾತಿ ಗಣ್ಯರೇನು ನಮ್ಮಲ್ಲಿ ಇರ್ತದ ಅವೇ ಲೆಕ್ಕ ಮಾನ್ಯ ಶ್ರೀಧಾಮದ ಯೋಗಿ ಕಸ್ತೂಬ ಶ್ರೀ ಮೋಹನ್ ದಾಸ್ ಸ್ವಾಮೀಜಿ ಆರೆಲ್ಲ ಇರ್ತದ ಆಶೀರ್ವಚನ ಕೊಡ್ತಾರೆ ಈ ಪ್ರಕಾರ ಉದ್ಯಮಿ ನಂಚಿನ ವಸಂತ ಬೈ ಅಂಚನೆ ಬೇತೆ ಗಣ್ಯರ್ನಗಳು ಬತ್ತದ ನಮಕು ಮಾರ್ಗದರ್ಶನ ಕೆಲವೊಂಜಿ ಆ ಹಿತ ವಚನ ಕೊಡ್ತೀರಿ ಆ ಎರಡೇ ಕಾರ್ಯಕ್ರಮ ಆದಲ್ಲಿ ಐತೆ ಶ್ರೀಮನ್ ವಸಂತ ಬೈ ಅಂಚನೆ ಮಾನಿಲ ಶ್ರೀ ಅಕಲ್ನ ಆ ಒಂಜಿ ಮದಿಪುಡು ಮುಲ್ಪ ಒಂಜಿ ಈ ಜಾಗಡು ನಾನು ದುಂಬು ಒಂಜಿ ಶ್ರೀಕೃಷ್ಣ ಮಂದಿರ ಲೋಕಾರ್ಪಣೆ ಆ ಪುಡು ಅಂತ ಒಂಜಿ ಆ ಅಕಲ್ನ ಯೋಚನೆ ನಮಕು ಆ ಸಭೆಟ್ಟು ಕೂರ್ದಿತ್ತೀರಿ ಅಂಚನೆ ಅವು ಕರಿದು ಕೆಲವು ಸಮಯದ ಆ ಸಮಿತಿದಾಗಲು ಸೇರಿದು ಅಪ್ಪ ಎಂಕ್ಲ ದಾನೆ ಮನ್ಪುಣೆ ಒಂಜಿ ವಿಚಾರ ದೆಪ್ಪನಾಗ ಮುಲ್ಪ ಒಂಜಿ ಮಾಂತೆರ್ನ ಒಪ್ಪಿಗೆ ಪ್ರಕಾರ ಒಂಜಿ ಶ್ರೀಕೃಷ್ಣ ಭಜನಾ ಮಂದಿರ ನಿರ್ಮಾಣ ಆಂಡ ಎಡ್ಡೆ ಈ ಊರಿಗೊಂಜಿ ಒಂಜಿ ಈ ಊರುಡಂಚಿನ ಧಾರ್ಮಿಕ ಕೇಂದ್ರ ಇಂಜಿ ಅಂತ ಅದು ನಾನಾದ ದುಬ್ಬದ ಪೀಳಿಗೆಗೆ ಒಂಜಿ ಇತ್ತಲ ನಮ್ಮ ಹಿಂದೂ ಸಂಸ್ಕೃತಿದ ಐನು ಒತ್ತುಣಿರೋ ಸಾಧ್ಯತೆ ಉಂಡು ನೆಲೆಟ್ಟು ಎಂಕ್ಲ ಸೇರಿದು ಒಂಜಿ ಶ್ರೀಕೃಷ್ಣ ಭಜನಾ ಮಂದಿರ ಮನ್ಪುಣ ಉದ್ದೇಶ ಎಂಕ್ಲ ಒಂಜಿ ಕರಿನಾಂಜಿ ರಡ್ಡು ದುಂಬು ಶ್ರೀ ಸ್ವಾಮಿನೆಂಕ್ಲ ಭೇಟಿಯಾದ ಅರ್ಥ ಪಂಡ ಯೋಚನೆ ಉಂಡು ಅಂಚೆ ಅದು ಇಂಚ ಮನ್ಪುಣೆ ವಾ ರೀತಿಯ ಮನ್ಪುಣದ ಆರ್ಡಂಗ್ಲ ಆ ಮಾರ್ಗದರ್ಶನ ಕೇಂದ್ರ ಅಂಚೆ ಅದು ಆರು ತೋಜ್ಪಂಚಿನ ಮಾರ್ಗದರ್ಶನ
ನಿಖಲು ಒಂಜಿ ಸಮಾಲೋಚನೆ ಸಭೆನ ಮನ್ಪುಲೆ ಆ ಸಮಾಲೋಚನೆ ಸಭೆ ಮಂತದ ಇಟ್ಟೊಂಜಿ ಆಯ್ನ ದುಂಬು ಪೋಪಣಂಚಿನ ಕ್ರಮನು ದೆತ್ತೊಂಡ್ಲಿ ಐಕೊಂಜಿ ಒಂಜಿ ನೂತನ ಮಂದಿರ ನಿರ್ಮಾಣ ಸಮಿತಿನ ಬರ ಮನ್ಪುಡು ಅಂಚ ಮನ್ಪುಳೆ ಮಾಡದು ಆರು ಅಪಂಕಲ ಆನೆ ಆರ್ದ ಕೇಂದ್ರ ಈರ್ಲಾನಿ ಬರೋಡು ಈರ್ನ ಮಾರ್ಗದರ್ಶನ ಅಂಚಿನ ಒಂಜಿ ಸಮಿತಿ ರೂಪೀಕರಣ ಆವಡು ಒಂಜಿ ಆ ಯೋಚನೆ ಆರು ಟೈಂಕ್ಲ ಪಂಗದಿತ್ತು ಅಂಚ ಅದು ಆರೇ ಡೇಟ್ ಇನಿತ್ತ ದಿನ ಡೇಟ್ ಆರು ಕೊಡ್ದು ಈ ತಾರೀಖನ್ನು ಕೊಡುತ್ತೇವೆ ಅಲ್ಲ ಕಾರಣಾಂತರಡು ಆರಿಗೆ ಕಾರ್ಯಕ್ರಮದ ಒತ್ತಡ ಬೆಳ್ತಂಗಡ್ಡೊಂಜಿ ಕಾರ್ಯ ಹಿಂದೂ ಮಹಾ ಸಮಾಜೋತ್ಸವದ ಮಹಾಮಲ್ಲ ಕಾರ್ಯ ಉಂಡು ಅವೇ ರೀತಿ ಕಟೀಲ ಹಿಂದೂ ಮಹಾ ಸಮಾಜೋತ್ಸವದ ಕಾರ್ಯಕ್ರಮ ಐಕ್ಕಲ 61 ತೇರು ಅಂತೇಳಿದು ಇನಿ ಆರೊಂಜಿ ಅಡ್ಜಸ್ಟ್ಮೆಂಟ್ಸ್ ಪೋಳಿ ನಂಪನೊಂಜಿ ಆ ಎಡ್ಡೆ ಉದ್ದೇಶನ ತಿಡ್ತಾರೆ ಎಂಕ್ಲಿಗ ಇಂಥ ಒಂಜಿ ತಾರೀಖಿನ ಕೊರದುತ್ತೇವೆ ದನ್ನಾರಿಗೆ ಆರೋಗ್ಯದ ಏರುಪೇರ್ಲ ಪಂಡರಿನಿ ಯಾನ ಫೋನ್ ಪನ್ಪಣ ಬಂತೀರಿ ಎಂಕ್ ಆರೋಗ್ಯದ ಏರುಪೇರುಂಡು ಅಂತೇಳದು ನಿಖಿಲ್ ಯಾನ 10 ಜನ ನಿಖಿಲ ಕಾರ್ಯಕ್ರಮನು ಮುಂದುವರಿಸೋಡು ಎನ್ನ ಪೂರ್ಣ ಸಹಕಾರ ಉಂಡು ಪಣಂಜಿ ಆ ಮದಿಪುನಾರು ಪಂಡಿರುತ್ತೇವೆ ಪಂತೇವೆ ಅಂಚಾದು ಎಂಕ್ಲಿಗೆ ಇನಿ ಸ್ವಾಮೀಜಿನ ಸಾನ್ನಿಧ್ಯ ಇದ್ದಿಲ್ಲ ಇದ್ದಿನ ಮಂಜಿ ಬೇಜಾರದು ನಾನು ಎಂಕ್ಲ ಯಾನ ಕೂಡಲೇ ಇಂಥ ಒಂಜಿ ಉಪಸ್ಥಿತಿ ದಿವ್ಯ ಉಪಸ್ಥಿತಿ ಏರು ಆ ಒಂದು ಕೇಳಿನಾಗ ಯಾಕೆ ಯೋಚನೆ ಬರ್ತದೆ ಕೂಡಲೇ ಅವರಿಗೆ ನಮ್ಮ ಬಜಿಕುಳ್ಳು ದೇವಸ್ಥಾನದ ಅಡಿಗುಲಾಯಿನ ಜನ ಆರು ನಮಗೆ ವೇದಮೂರ್ತಿ ಶ್ರೀ ಚಂದ್ರಶೇಖರ ನಾವಡಿಯರು ಆಟೇನು ಫೋನ್ ಅಂತ ಕೇಳಲೆ ಒಂಜಿ ಇಂಚಿಂಚ ಸಂಗತಿ ಅದನ್ನು ಒಂಜಿಗಳಿಗೆ ಬರ್ತದೆ ಈಗ ಒಂಜಿ ಎಡ್ಡೆ ಮದಿಪು ಕುರುಡು ಒಂಜಿ ಆಗ್ರಹವನ್ನು ಆರ್ನ ಪಂಗಡೆ ಅಂತೆ ಅದು ಕೂಡಲೇ ಅದು ಒಪ್ಪಿಗೆ ಕೊರಿಯರು ಅಂತೆ ಅದು ಇಂಥ ಸ್ವಾಮೀಜಿ ಬರುಡುತ್ತನಲ್ಲ ಅನಿವಾರ್ಯ ಆದ 60 ಜನ ಅಂದರೆ ಅದು ಇಂಥ ಕಾರ್ಯಕ್ರಮ ಈ ರೀತಿಯಲ್ಲಿ ಹೋಗುಂಡು ಅಂದರೆ ಅದು ಇನಿ ಈ ಒಂಜಿ ಸಮಾಲೋಚನಾ ಸಭೆ ಶ್ರೀಕೃಷ್ಣ ಭಜನಾ ಮಂದಿರದ ನೂತನ ಶ್ರೀಕೃಷ್ಣ ಭಜನಾ ಮಂದಿರದ ಈ ಒಂಜಿ ಸಮಾಲೋಚನದ ಸಭೆನ ದೀಪ ಪ್ರಜ್ವಲನೆ ಮೂಲಕ ಐನೆ ಉರಿಪನೆ ಮಲ್ಪಣಂಚಿನ ಆರು ಇನಿ ನಮ್ಮ ವೇದಿಕೆಯುಳ್ಳೇನೆ ಶ್ರೀ ಚಂದ್ರಶೇಖರ ನಾವಡೇರು ಬೇರ್ನ ಪರಿಚಯ ಮನ್ಪುಣಂಚಿನ ಅಗತ್ಯ ಜೀವನ ದಾರಿ ಒಂಜಿ ಪ್ರೀತಿ ಹೀಗೆ ನಮ್ಮೊಟ್ಟಿಗೆ ನೀವು ಉಳ್ಳೇರು ನಮ್ಮ ಒಪ್ಪಿಗೆ ಕೊರದು ನೀ ಈ ವೇದಿಕೆನ ಅಲಂಕಾರ ಮಾಡ್ತುಳ್ಳೇರು ಅಂತ ಅದು ನಿಖಲ್ನಾದ ಈ ಸಮಿತಿ ಸೇವಾ ಸಮಿತಿಯಲ್ಲಿ ಕೊಡ್ಲ ಈ ಊರದಲ್ಲಿ ಕೊಡ್ಲ ಆರೆಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸುಂಡು ಆರೆಗೆ ಫಲಕಾಡಿಕೆ ನಮ್ಮ ಅಧ್ಯಕ್ಷರಾಯಿನಂಚಿನ ಶ್ರೀ ಸುಬ್ರಯ್ಯ ನಾಯಕ್ ಆರು ಕೊರಡು ಬಣ್ಣದು ಕೊರದು ಅರಿನ ಸ್ವಾಗತವನ್ನು ಬಂದ್ಕೇನುಂಟು ನಮ್ಮ ಪೆರ್ಲ ಶಾಲೆಗಳು ಹಿಂದಿ ಪಂಡಿತರಾದ ಸುಮಾರು ವರ್ಷ ಕೆಲಸ ಮಂದಿತ್ತ ನಿವೃತ್ತಿ ಜೀವನ ರೂಪಿನಾರು ಆಡೆಲ್ಲ ವೇದಿಕೆಯಲ್ಲಿ ಅಲಂಕಾರ ಮಾಡ್ಬಿಡುವಣ್ಣಾರು ಭಾರಿ ಸಂತೋಷಡು ವೇದಿಕೆ ಅಲಂಕಾರ ಮಾಡ್ತೇವೆ ಆಡೆಗಳ ಈ ಸೇವಾ ಸಂಸ್ಥೆಗಳ ಊರ್ಧ ಪರವಾದಲ ತುಂಬು ಹೃದಯದ ಸ್ವಾಗತವನ್ನು ಬಯಸಿದೆ ಆರಿಗೆ ಶ್ರೀ ಪುರುಷೋತ್ತಮ ನಾಯಕ್ ಶಾಲು ಬರದಾರೆಯನ್ನು ಎದುಕೊಂಡು ಕೇನುಂಟು ದುಂಬುಳ ಬತ್ತನಂಕು ಧಾರ್ಮಿಕ ಉಪನ್ಯಾಸನ ಕೊರನಾರು ಶ್ರೀ ಕಿಶೋರ್ ಕುಮಾರ್ ರೈ ಇಂಬಿರ್ನ ಪರಿಚಯ ಮಾದರಿಗಳು ಇಂಬಿರ್ನ ನಲಂದ ಕಾಲೇಜಿನ ಪ್ರಾಂಶುಪಾಲರ ತೆರೆ ಇನಿ ಕೇಂದ್ರನಾಗ ಇನಿ ವೇದಿಕೆ ಅಲಂಕಾರ ಮಾಡ್ತಿರೋ ಭಾರಿ ಪ್ರೀತಿ ಇದೆ ಅಂತ ಹೇಳಿ ಆರೆಲ್ಲ ಈ ಸೇವಾ ಸಮಿತಿ ಪರವಾದಲ ಊರ್ದ ಪರವಾದಲ ಮಾಂತಿನ ಪರವಾದಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದೆ ಆರೆಗೆ ಬಾಲಕೃಷ್ಣ ನಾಯಕ್ ಎಂಬರು ಸಾಲು ಪಾಡದು ಎದುಕೊಳ್ಳೋದಕ್ಕೆ ಪರಿಚಯತನಾರು ಶ್ರೀಮಾನ್ ಉದಯ ಚೆಟ್ಟಿಯರು ಒಂಜಿ ಉದ್ಯಮಿ ಮಾಂತರೆಗಳ ಧನ ಸಹಾಯ ಎಂಚಿನಾಳ ಉಪಕಾರ ಬೋರ್ಗಂಡ ಬೇಕಾದ ನೆನಪವಣೆ ಉದಯ ಚೆಟ್ಟಿಯರು ಅನ್ನೋದು ಎಂಚಿನಾಳಂಕು ಕಷ್ಟದ ಕಾಲಡು ಪರೋಪಕಾರ ಮನ್ಪುಣಂಚಿನ ಒಂಜಿ ವ್ಯಕ್ತಿ ಇಂಬೆಲ್ಲ ನಮ್ಮ ಕೇನ್ನಗ ವೇದಿಕೆ ಅಲಂಕಾರ ಮಾಡ್ತೇವೆ ಆರೆಗಳ ಈ ಸೇವಾ ಸಮಿತಿಯಲ್ಲಿ ಕೊಡ್ಲವೇ ಪ್ರಕಾರ ನಮ್ಮ ಈ ಊರದಲ್ಲೇ ಕೊಡ್ಲ ಮಾಂತಿನ ಪರವಾದ ಅರಣ್ಯ ಪ್ರೀತಿಪೂರ್ವವಾದ ಎದುಕೊಂಡೆ ಆರೆಗೆ ಶ್ರೀ ಶ್ರೀಧರ್ ನಾಯಕ್ ಶಾಲು ಪಾರದು ಎದುಕೊಳ್ಳೋದಕ್ಕೆ ಏನುಂಟು ಹಿರಿಯರಾಯನಂಚಿನ ಡಿ ಕೃಷ್ಣ ಭಟ್ ಬೇರೆನ ಪರಿಚಯ ಮಾಂದ್ರೆಲ್ಲುಂಡು ಬೇರೆ ನಮ್ಮ ಈ ಸೇವಾ ಸಮಿತಿ ಗೌರವ ಅಧ್ಯಕ್ಷರಾದ ಸೇವಾ ಸಮಿತಿಯಲ್ಲಿ ಕೊಡ್ಲ ಊರ ಪರವರ್ದ ಕೊಡ್ಲ ಸ್ವಾಗತವನ್ನು ಬಯಸಿದೆ ಅಂಚನೆ
ಬುಕೋರಿ ಈ ವೇದಿಕೆಯಲ್ಲಿ ನಿಂತ ಈ ಒಂದು ಅಧ್ಯಕ್ಷ ಸ್ಥಾನ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಿನ ಶ್ರೀಮಾನ್ ಸುಬ್ರಾಯ ನಾಯಕ್ ಬೇರೆ ಅಂಬೇರ್ನ ಪರಿಚಯ ಅಂಬೇರ್ನ ಮಾಂತರಿಗಳ ಪರಿಚಯ ಉಂಟು ಬೇರೆ ನಮ್ಮ ಈ ಸೇವಾ ಸಮಿತಿಯ ಅಧ್ಯಕ್ಷರಾದ ಅವತ್ತೊಂದೇ ಈ ಒಂಜಿ ಜಾಗಗೆ ಈ ಒಂಜಿ 10 ಸೆನ್ಸ್ ಜಾಗೆ ಅದು ಸ್ಥಳದಾನ ಮಂತ್ರಂಚಿನ ಒಂಜಿ ವ್ಯಕ್ತಿ ಆದ ಉಳ್ಳರು ಅಂಚೆ ಅದು ನಮ್ಮ ಸೇವಾ ಸಮಿತಿ ಅಧ್ಯಕ್ಷರು ಇಂಥ ಈ ಅಧ್ಯಕ್ಷ ಸ್ಥಾನವರು ಅಲಂಕಾರ ಮಾಡ್ತಾರೆ ಈ ಸಭೆತ್ತಾಧ್ಯಕ್ಷ ಸ್ಥಾನ ಅಲಂಕಾರ ಮಾಡ್ತಾರೆ ಅಂತೆ ಅದು ಆರಿಗೆ ಸೇವಾ ಸಮಿತಿಯಲ್ಲಿ ಕೊಡಲ ನಿಖಿಲ ಪರವಾದಲ ಮಾಂತೇರ್ನ ಪರವಾದಲ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿದೆ. ಅವತ್ತಂದ್ರೆ ನಮ್ಮ ಒಂಜಿ 10-15 ದಿನ ತಗೊಳ್ಳೈಟ್ ಮಾಂತ ಇಲ್ಲಡೆ ಹೋದು ಕರಪತ್ರನು ಕೊರದು ಮಾಂತೆಲ್ಲ ಬರೋಡು ಈ ಒಂದು ಸಮಾಲೋಚನಾ ಸಭೆಗೆ ಮಾಡಿದೆ ಮಾಂತೆಲ್ಲ ಕೊರತ ಅವತ್ತು ನಮ್ಮ ಈ ಗ್ರಾಮದ ದೇವಸ್ಥಾನ ಕಾಟೋಕೆ ದೇವಸ್ಥಾನ ಬಜಿಕುಲು ದೇವಸ್ಥಾನ ಕೆಲವೊಂದು ಭೂತಸ್ಥಾನದ ಯಜಮಾನರಿಗೆ ಅಕ್ಲೆ ಪೂರ ಕೊಡ್ತಾರೆ ಅಕ್ಲೆ ಪೂರ ಕೆಲವರು ಬರುವೇರು ಕೆಲವು ಬತ್ತುಳ್ಳರು ಜನೆ ಇವನಡ್ಕ ಧೂಮಾವತಿ ದೇವಸ್ಥಾನದ ಯಜಮಾನರಾಗಿರ್ತ ಶ್ರೀ ಕೋಟ್ಯನ್ ರೈ ಆರ್ಲ ನಮ್ಮ ವೇದಿಕೆದು ಆಸೀನದಾದರು ಆರಿಗಳ ಸ್ವಾಗತವನ್ನು ಬಯಸಿದೆ. ಅಂಚನೆ ಮಾಂತೆರ್ಲ ನಿಕ್ಲೆ ಮಾಂತೆರ್ಲ ಈ ಊರ್ದಾಗಲ ಪರ ಊರ್ದಾಗಲ ಮಾಂತೆರ್ಲ ಈ ಒಂದು ಸಮಾಲೋಚನಾ ಸಭೆಗೆ ಬರ್ತುಳ್ಳಾರು ನಿಕ್ಲೆ ಮಾಂತೆರೆಗಿಲ್ಲ ನಿಕ್ಲೆ ಮಾಂತೆರ್ಲ ಈ ಒಂದು ಸಮಾಲೋಚನಾ ಸಭೆಗೆ ನಿಕ್ಲೆ ಚರ್ಚೆ ಮಾಡ್ಬಿಡುವ ಪ್ರಕಾರ ಇಂಥ ರೀತಿ ಕೊಂಡೋಳಿ ಮಲ್ಪಂಚಿನ ಸಲಹೆ ಸೂಚನೆಗಳನ್ನು ಕೊಡು ನನ್ನದು ಕೇಳೋದು ಮಾಂತ ಭಕ್ತನಂಚಿನ ಮಾಂತ ಬಂಧುಗಳಿಗಳ ಕೂಡಾದ ನಿಕ್ಲಿಗೆ ಪ್ರೀತಿಪೂರ್ವಕವಾಗಿ ನಂಚಿನ ಸ್ವಾಗತನ ಪಂಡದು ನನ್ನದುಂಬುಗು ಈ ಒಂದು ಸಮಾಲೋಚನಾ ಸಭೆತ್ತ ಉದಿಪ್ಪನ ಶ್ರೀ ಚಂದ್ರಶೇಖರ ನಾವಡೇರು ಉದಿಪ್ಪನ ಮಾಡ್ಕೊಡು ಅಂತ ಕೇಳೋಣ. शिवं शिवकरं शान्तं शिवात्मानं शिवोत्तमं शिवमार्गप्रणेतारं प्रणतोऽस्मि सदाशिवं बालाय नीलवपुषे नवकिङ्किणीका जालाभिरामजगनाय दिगम्भराय शार्दूलदिव्य नखभूषणभूषिताय नन्दात्मजाय नवनीतमुषे नमस्ते. ಮಾಡಿರದ ಶ್ರೀಗಳನ್ನೆಲ್ಲ ಚಿಂತನೆಯನ್ನು ಮಲ್ತೊಂದು ಅವೇ ಪ್ರಕಾರ ಈ ಕ್ಷೇತ್ರಾಧಿಪತಿಯಾಗಿಂಚಿ ಕ್ಷೇತ್ರಕ್ಕೂ ಸಂಬಂಧಪಟ್ಟನಂಚಿ ಮಾತಾ ದೈವ ದೇವರನ್ನ ಕೇಳಿ ದುಂಬುದಿಯೊಂದು ಸ್ಟೇಜಿದ ಮಿತ್ತಡು ಅಲಂಕಾರವಾಯಿನಂಚಿ ಮಾತಾ ಹಿರಿಯರ ನಕ್ಲಿಗಲ ಅವೇ ಪ್ರಕಾರವಾದ ಬಂಧು ಮಿತ್ರರ ನಕ್ಲು ಮಾತಾ ಸದ್ಭಕ್ತರ ನಕ್ಲಿಗೆ ಎನ್ನ ಪ್ರಣಾಮ. ವಿಶೇಷವಾದ ಈ ಮಣ್ಣಡು ಪೂಪಾಡಿ ಕಲ್ಲು ಗಣಪನಂಚಿ ಈ ಜಾಗೆ ಇಂಚಿತ್ತಿ ಶ್ರೀರಾಮನಗರ ಕಂಡಿಗೆ ಮುಲ್ಪ ಶ್ರೀಕೃಷ್ಣನ ಆರಾಧನೆ ನಡುತ್ತೊಂದು ಬರುವಂದಿತ್ತಂಡು ಪಣಪನಂಚಿತನ ಚಿಂತನೆನ 5 ವರ್ಷದಿಂಚಿಗೆ ಆ ಕಾರ್ಯಕ್ರಮಗಳು ಆವಂದಿತ್ತಂಡು ಪಣಪನಂಚಿ ವಿಚಾರನು ಪಂಡೇರು ಅಪಗ ಆತೆ ಅಂಡ ಯಾರಂದೊಂಜಿ ಕೃಷ್ಣಗೂ ವಿಶೇಷವಾಗಿನ ಮಂದಿರದ ವ್ಯವಸ್ಥೆ ಆವಡು ಆ ಮಂದಿರದ ವ್ಯವಸ್ಥೆ ಆವಡು ಅಂಡ ಈಗ ಆರಂಭದ ಕಾರ್ಯನು ಏನಿತ್ತೆ ಅಕ್ಲು ನಿರ್ಣಯನು ಮಲ್ತೊಂದೇರು ಪಣ್ಣಗ ಪೊರ್ಲುದ ಭವನ ನಿರ್ಮಾಣ ಆವಡು ಕೃಷ್ಣ ಪರಮಾತ್ಮಗೂ ಆ ಪ್ರಕಾರವಾಗಿ ನಂಚಿ ಸಮಾಲೋಚನೆ ಐಕ ಬೋರ್ಡ್ ಆಯಿ ನಂಚಿ ಪೊರ್ಲುದ ಪಾತಿರೇನು ಹಿರಿಯರ ನಕಲು ಐಕ ಮಾರ್ಗದರ್ಶನವಾದಿತ್ತೊಂದು ಆ ರೀತಿಯಾದ ಈ ಮಣ್ಣಡು ಕೃಷ್ಣ ಪರಮಾತ್ಮ ನೆಲೆಯಾದುಪ್ಪುಡು ಪಣಪುನಂಚಿ ವಿಚಾರನು ಪಣ್ಣಿ ಪ್ರಕಾರವಾದ ಇನ್ನಿತ್ತೆ ಐಕ ಆರಂಭ ಕಾಲ ಅಂದು ಪಣಪು ಲೆಕ್ಕನೆ ದೀಪನು ಪುತ್ತಾದ ಆ ಕಾರ್ಯನು ಸುರುಮಲ್ತೊಂದಿಲ್ಲ. ಕೃಷ್ಣ ಪರಮಾತ್ಮ ಭಕ್ತನಂಚಿ ಉದ್ದೇಶವು ಕೇಳಾಗ ಅವೇ ಉದ್ದೇಶ ಜಗತ್ತುತ ಕತ್ತಲೆ ದಾನೆ ಉಂಡು ಆ ಕತ್ತಲೆಯನ್ನು ನಿವಾರಣೆ ಮಲ್ಪೆರಗು ಬೋಡಾದೆ ಕೃಷ್ಣ ಪರಮಾತ್ಮ ಭೂಮಿಗೆ ಜತ್ತು ಬತ್ತೀರು. ಕೃಷ್ಣ ಅಂದು ಬಣ್ಣಗ ಕಪ್ಪು ಒಂದು ಬಣ್ಣದ ಅರ್ಥ ಆ ಬಣ್ಣಗ ಭಗವಂತ ನಾರಾಯಣನ ಆ ತರೆತ ಕೂಜಿಲ್ಲ ಆತ ಶಕ್ತಿ ಉಂಡು ಪನ್ಪುನಂಚಿ ಚಿಂತನೆಯನ್ನು ಬಂತೀರು.
ಪಂಡಗ ಆ ಕೃಷ್ಣ ಪರಮಾತ್ಮ ಕೃಷ್ಣ ವರ್ಣುಡ ಇತ್ತುಂಡಲ ಅವೇ ರೀತಿಯಾದ ನಡು ರಾತ್ರಿಡೆ ಆರು ಜನನ ಆಂಡಲ ಇಡೀ ಜಗತ್ತಿಗೂ ಬಳುಪುನು ಕೊರಿಯದಾದ ಕೃಷ್ಣ ಪಂಡ ಕಪ್ಪು ಒಂದು ಪಂಡದ ಅರ್ಥ ಅವೇ ಪ್ರಕಾರವಾದ ಕೃಷ್ಣ ಪರಮಾತ್ಮ ಬನ್ನಗ ಸಾಮಾನ್ಯವಾದ ಎಂಚಾಂದು ಕೆನ್ನಗ ಲಕ್ಷ್ಮಿ ಬನ್ನಗ ಏರಿಗಲ ಎಚ್ಚರಿಗೆ ಆಪುಜಿ ಪಣ್ಣಗ ದೇವರು ಬನ್ನಗ ಮಾತೆರಿಗೆಲ ಎಚ್ಚರಿಗೆ ಆಪುಜಿ ಪಣ್ಣಗ ಲಕ್ಷ್ಮಿ ಪಂಪನ ಸಂಪತ್ತು ನಮಕ್ ಬತ್ತಿ ಕೂಡ್ಲೆ ನಮಡ ಇತ್ತನಂಚಿ ಜ್ಞಾನ ವಿದ್ಯಾಂತ ಆಯರಿಗೆ ಸಾಧ್ಯ ಉಂಟು ಜ್ಞಾನ ಇದ್ದಿ ಬಣ್ಣಗ ನಮಕ್ ಸಂಪತ್ತು ಬತ್ತಿ ಕೂಡ್ಲೆ ಅಹಂಕಾರ ಬರ್ಕೊಂಡು ಮದ ಬರ್ಕೊಂಡು ದೌಷ್ಟ್ಯತೆ ಉಂಟಾಕೊಂಡು ಅಲ್ಪಲ ಆಯಿನವು ಅವೇ ದಾನಕ್ಕೆ ಸ್ವರೂಪು ಅಲ್ಪ ಲಕ್ಷ್ಮಿ ಇತ್ತಾಲೆ ಲಕ್ಷ್ಮಿ ಬಂದಾಗ ದ್ವಾರಪಾಲಕರ್ನಕ್ಲಿಗೆ ಅವಡು ಆ ಕಂಸನ ಪರಿವಾರದಕ್ಲಿಗೆ ಏರಿಗಿಲ್ಲ ಲಕ್ಷ್ಮಿ ಬಂದಾಗ ಆ ಕೃಷ್ಣ ಪರಮಾತ್ಮ ಬಂದಾಗ ದೇವರು ಬಂದಾಗ ಏರಿಗಿಲ್ಲ ಎಚ್ಚರಿಗೆ ಆಯಿಜ್ಜಿ ದಾನೆ ಆಯ್ನ ಕೊಂಡೋದು ನಂದಗೋಪ ದಾನೆ ಮಲ್ತಿರ್ಕೆ ಅನ್ನಗ ಆ ವಸುದೇವ ಕೊಂಡೋದು ಅಲ್ಪ ನಂದಗೋಪನ ಅಲ್ಪ ದಿಢೀರು ಆ ಕೃಷ್ಣ ಪರಮಾತ್ಮ ಹಿಡಿದು ಲಕ್ಷ್ಮಿನ ಲೆತ್ತೊಂದು ಬತ್ತಿರು ಲಕ್ಷ್ಮಿ ಬತ್ತಿ ಕೂಡ್ಲೆ ಶಬ್ದ ಮಲ್ಪಿಯರ ಸುರು ಮಲ್ತಾಳು ಕಿಸೆಟ್ಟು ಪೈಸೆ ಬತ್ತಿ ಕೂಡ್ಲೆ ದಾನಿ ಹಾಕೊಂಡು ಕೇಳಿನಾಗ ಒಂಚೂರು ಅಹಂಕಾರ ಬತ್ತದ್ದು ದೌಷ್ಟ್ಯತೆ ಬತ್ತದ್ದು ನಮಕ್ ಆ ರೀತಿ ಹಾಕೊಂಡು ಅವೇ ಅಲ್ಪಲ ಹಾಕೊಂಡು ದಾನಿ ಕೇಳಿನಾಗ ಲಕ್ಷ್ಮಿ ಬತ್ತಿ ಕೂಡ್ಲೆ ಅಲ್ಲಿ ಬುಳಿಪಿಯರ ಸುರು ಮಲ್ತಿ ಕೂಡ್ಲೆ ದ್ವಾರಪಾಲಕರಿಗೆ ಮಾತು ಎಚ್ಚರಿಗೆ ಹಾಕೊಂಡು ಕೃಷ್ಣ ಪರಮಾತ್ಮ ಹೆಣ್ಮನೆ ಗರ್ಭ ಐಟ್ ಕಂಸಗೂ ಮರಣ ಬಲ್ಪುನಂಚಿ ಚಿಂತನೆ ಗೊತ್ತುಂಡು ಐಟ್ ದಾತರಿಗೂ ಮಾತೆರೆಗೆಲ್ಲ ಎಚ್ಚರಿಕೆ ಅಂಡ ಬಾಲೆ ಪುಟ್ಟುಂಡು ಅಂಚ ಮಾತೆರ್ಲ ಬಲಿತೊಂದು ಬತ್ತೀರಿ ಅವಾಗ ದಾನಕ್ಕೆ ಎಣ್ಣಗ ಸಂಪತ್ತು ಉಪ್ಪುನಲ್ಪ ಒಂಚೂರು ಶಬ್ದ ಜಾಸ್ತಿ ಮಲ್ಪೆರಗೆ ಸಾಧ್ಯ ಉಂಟು ಭಕ್ತಿ ಇತ್ತನಲ್ಪ ದೇವಿರಿತ್ತನಲ್ಪ ಶಬ್ದ ಕಮ್ಮಿ ದಾನೆ ಅಂಡಕ್ಕೆ ಕೃಷ್ಣ ಪರಮಾತ್ಮ ಬತ್ತೇರು ಇಡೀ ಜಗತ್ತಿಗೂ ಕತ್ತಲೆ ಇತ್ತುಂಡು ಕಷ್ಟಗಳಿತ್ತುಂಡು ಆ ಕಷ್ಟಗಳಿನ ಪೂರ ಪರಿಹಾರನು ಮಲ್ತೀರು ಅವೇ ಪ್ರಕಾರ ಈ ಮಣ್ಣುಗಳ ಕೃಷ್ಣನ ಅನುಗ್ರಹ ಆಗುಡು ಬತ್ತುನಂಚಿ ಕಷ್ಟಗಳು ಪರಿಹಾರ ಆಗುಡು ಅದೊಂದಂಡ ದೇವಾಲಯ ಅಥವಾ ಮಂದಿರ ಒಂದು ನಿರ್ಮಾಣ ಆಗುಡು ಒಂದಂಡ ನಮಕ್ ಬೋಡಾಯಿನಂಚಿ ನಾನಾ ರೀತಿಯ ಇನ್ನು ಸಮಸ್ಯೆಗಳು ಅದೊಂದಂಡ ಕ್ಲೇಶ ದೋಷಗಳಿತ್ತು ನಾವು ನಿವಾರಣೆ ಆಗುಡು ಆ ದೀಪ ಪ್ರಜ್ವಲನೆ ಆ ರೀತಿಯಾದ ನಡತುಂಡು ಅವೇ ಪ್ರಕಾರ ಈ ಮಣ್ಣುಡು ಸದಾ ಕಾಲ ಕೃಷ್ಣ ಪರಮಾತ್ಮ ಬೆಳಗೊಂದು ಬರ್ಬಿ ಲೆಕ್ಕ ನಮಕ್ ಊರೆರೆಗಲ ಎಡ್ಡೆಂತಿನ ಅನುಗ್ರಹ ಆಪಿ ಲೆಕ್ಕ ಕೃಷ್ಣ ಪರಮಾತ್ಮ ನಡಪುಡಾಗುಡು ಕಣ್ಣಾಗ ಪಾಪಗಳೇನು ದೂರ ಮಲ್ತದು ನಮಕ್ ಬೋಡಾಗಿನ ಸಕಲ ಸೌಭಾಗ್ಯ ಸಕಲ ಐಶ್ವರ್ಯನು ಆ ಕೃಷ್ಣ ಪರಮಾತ್ಮ ಅನುಗ್ರಹ ಮಲ್ಪಿ ಲೆಕ್ಕ ಆಗುಡು ಆಯ್ನಾತ್ ಪಕ್ಕ ಉವೇ ತಾಟುಷ್ಟುಗಳಿದ್ದಂತೆ ನಿಖಲು ಚಿಂತನೆ ಮಲ್ತಿ ಲೆಕ್ಕ ಭವನ ಮಂದಿರನು ನಿರ್ಮಾಣ ಮಲ್ಪುನಂಚಿ ಯೋಗ ಭಾಗ್ಯನು ಕೃಷ್ಣ ಪರಮಾತ್ಮ ಅಂಚನೆ ನಿಖಲು ನಮ್ಮನಂಚಿ ದೈವ ದೇವರ್ನಕ್ಲು ಅನುಗ್ರಹ ಮಲ್ಪಡು ಅಂಚನೆ ಹಿರಿಯರ್ನಕ್ಲ ಅನುಗ್ರಹ ಮಾರ್ಗದರ್ಶನದ ಮೂಲಕವಾದ ಪೊರ್ಲುಡು ಆ ಕೆಲಸ ಕಾರ್ಯ ನಡಪಿಲೆಕ್ಕಾವಡು ಪಂಡದು ದೇವರಿನ ಚಿಂತನೆ ಮಲ್ತೊಂದು ಕೃಷ್ಣ ಪರಮಾತ್ಮನ ಆ ಮಂದಿರದ ವಿಷಯವಾದ ಸಮಾಲೋಚನೆ ಸಭೆತ ಈ ಅಂಗವಾದ ಯಾನು ದೀಪ ಪ್ರಜ್ವಲನನ್ನು ಮಲ್ತುದು ರೆಡ್ಡ ಪಾತೇರಿನ ಪಂಡೆ ಮಾತೇರಿಗಳ ಎಡ್ಡೆ ಆವಡು ಪರಮಾತ್ಮ ಕೃಷ್ಣ ಪರಮಾತ್ಮ ಎಡ್ಡೆ ಮಲ್ಪಾಡು ಪಂಡದು ಎನ್ನ ಪಾತೇರಿನ ಈಡಿಗುಂಟು. ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಇತರ ಮಹನೀಯರೇ, ಹಾಗೆ ಸಭೆಯಲ್ಲಿರುವ ಮಹನೀಯರೇ, ಮಹಿಳೆಯರೇ, ನಮ್ಮ ಈ ಊರಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಮಾಡಲಿಕ್ಕೆ ನಮಗೆ ಕಷ್ಟ, ಆದರೆ ಮಂದಿರ ಮಾಡಲಿಕ್ಕೆ ಸುಲಭ. ಎಷ್ಟೋ ಕಡೆ ಅಯ್ಯಪ್ಪ ಮಂದಿರಗಳಿವೆ, ಎಲ್ಲ ಕಡೆಗಳಲ್ಲಿ ಶಾಂತಿ, ಸೌಖ್ಯ, ಸಮಾಧಾನ ಇದೆ. ದೇವಸ್ಥಾನದ ಮಂದಿರದ ಗುರಿಯೇ ಹಾಗೆ, ಎಲ್ಲರೂ ಬಂದು ಸೇರಬೇಕು. ಮನಸ್ಸಿನಲ್ಲಿ ಯಾವ ರೀತಿಯ ಕಲ್ಮಶವೂ ಇರಲಿಕ್ಕೆ ಕೊಡುದು. ದೇವರ ದಯೆ ಎಲ್ಲರಿಗೂ ಆಗಬೇಕಾದ್ರೆ ಎಲ್ಲರೂ ಸಮಾವೇಶ ಆಗಬೇಕು. ಈ ದಿನ ಎಲ್ಲರೂ ಸೇರಬೇಕು ಅಂತ ಸಂಬಂಧಪಟ್ಟ ಕಾರ್ಯಕರ್ತರು, ನಮ್ಮ ವಿದ್ಯಾರ್ಥಿಗಳಲ್ಲಿ ಹಲವರು, ಇಲ್ಲಿ ವೇದಿಕೆಯಲ್ಲಿರುವವರು ಹಲವರು, ಅಧ್ಯಕ್ಷರಿಂದ ಇವರೆಲ್ಲ ನನ್ನ ವಿದ್ಯಾರ್ಥಿಗಳನ್ನೋದು ನನಗೆ ತುಂಬ ಸಂತೋಷದ ಸಂಗತಿ. ಯಾಕಂದರೆ ಒಂದು 22 ವರ್ಷ ಹಿಂದೆ ಅವರು ಕೆಳಗೆ ಕುಳಿತು ಪಾಠ ಕೇಳಿದವರು. ಅವರ ಜೊತೆಯಲ್ಲಿ ಇವತ್ತು ನನಗೆ ಮಾತಾಡುವುದಕ್ಕೆ ಸಾಧ್ಯವಾಗಿದೆ ಅಂದರೆ ಅದು ಒಂದು ಶ್ರೀಕೃಷ್ಣನ ದಯೆ ಅಂತ ನಾನು ಭಾವಿಸಿದ್ದೇನೆ. ಇಂತಹ ಸಾಮಾಜಿಕ ಕಾರ್ಯಗಳು ಯಾಕೆ ಬೇಕು ಅಂದರೆ
ನಾವು ಬೆಳಗ್ಗೆ ಹೇಳ್ತೇವೆ, ಹಲವು ರೀತಿಯ ಕೆಲಸಗಳನ್ನು ಮಾಡ್ತೇವೆ, ಆಮೇಲೆ ನಮ್ಮ ಮನಸ್ಸಲ್ಲಿ ಹಲವಾರು ಉದ್ದೇಶಗಳೆಲ್ಲ ಉಂಟು, ಇದೆಲ್ಲ ಆಗಬೇಕು ಅಂತ. ಮನಸ್ಸಲ್ಲಿದ್ದ ಕೂಡಲೇ ಆಗೋದಿಲ್ಲ. ನಾವು ಯೋಚನೆ ಮಾಡ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪ್ರತಿ ಮನೆಯಲ್ಲಿಯೂ ದೇವಸ್ಥಾನ ಇದೆ, ದೇವರ ಫೋಟೋ ಇದೆ. ಅಲ್ಲಿ ನಾವು ದೇವರನ್ನು ಸ್ತುತಿಸ್ತೇವೆ, ಧ್ಯಾನಿಸ್ತೇವೆ, ಮತ್ತು ನಮ್ಮ ಯಾವ ಉದ್ದೇಶ ಇದೆ ಅದನ್ನು ಈಡೇರಿಸಬೇಕು ಅಂತ ಕೇಳಿಕೊಡ್ತೇವೆ. ಆಗ ಅವರು ಮೌನವಾಗಿ ನಮಗೆ ಸಹಕಾರ ಕೊಡ್ತಾರೆ ಅಂತ ನಾವು ನಂಬುತ್ತೇವೆ, ಮಾಡ್ತೇವೆ. ಹೀಗೆ ಆಯಾ ಊರುಗಳಲ್ಲಿ ದೇವಸ್ಥಾನ ಇರುವುದು ಎಲ್ಲರ ಉದ್ಧಾರಕ್ಕೆ, ಮಂದಿರಗಳಿರುವುದು ಹಾಗೆ. ವಾರದಲ್ಲಿ ಭಜನೆ ಮಾಡುವುದು, ಅಥವಾ ಕೆಲವು ಮನೆಗಳಲ್ಲಿ ದಿನನಿತ್ಯ ಭಜನೆ ಮಾಡುವುದು, ವಾರದಲ್ಲಿ ಶುಕ್ರವಾರ, ಹೀಗೆಲ್ಲ ನಿಗದಿತ ಸಮಯಗಳಲ್ಲಿ ದೇವರ ಉಪಾಸನೆಯನ್ನು ಎಲ್ಲರೂ ಮಾಡ್ತಾರೆ. ಓದು ಬರಹ ಬಾರದಿದ್ದವರು ಕೂಡ ಎಷ್ಟೋ ಚೆನ್ನಾಗಿ ಭಜನೆ ಹಾಡುವುದನ್ನು ನಾನು ಕೇಳಿದ್ದೇನೆ. ಅಷ್ಟು ಉತ್ತಮವಾಗಿ ದೇವರ ಸೇವಾ ಕಾರ್ಯವನ್ನು ಮಾಡುತ್ತಾರೆ. ಇದು ಯಾಕೆ ಅಂದರೆ, ಸಾಮಾನ್ಯವಾಗಿ ನಾವು ನೋಡ್ತೇವೆ ಮನುಷ್ಯರಿಗೆ 100 ವರ್ಷ ಆಯುಸ್ಸು ಅಂತ. ಎಷ್ಟು ಜನ 100 ವರ್ಷ ಬದುಕಿದ್ದಾರೆ ಕಂಡುಹಿಡಿಯಲಿಕ್ಕೆ ಕಷ್ಟ ಉಂಟು, ತುಂಬ ಕಷ್ಟ. 50 ವರ್ಷವೇ ಬದುಕುವುದಿಲ್ಲ. ಕೆಲವರು ಅಪ್ರಾಯಸ್ಥರಾಗಿ ತೀರಿಕೊಳ್ತಾರೆ, ಅಪಘಾತದಲ್ಲಿ ತೀರುತ್ತಾರೆ. ಹಾಗಾದರೆ ದೀರ್ಘಾಯುಷಿ ಆಗಬೇಕಾದ್ರೆ ಏನು ಮಾಡಬೇಕು? ಒಂದು ಸರಿಯಾದ ನಿಯಮಬದ್ಧವಾದ ಜೀವನ, ನಾವು ಮಾಡಬೇಕಾದ ಕೆಲಸಗಳು ಏನು ಎಂಬುದನ್ನು ಯೋಚನೆ ಮಾಡಿ ಬೆಳಗ್ಗಿನಿಂದ ರಾತ್ರಿವರೆಗೆ ವ್ಯವಸ್ಥಿತವಾಗಿ ಶಿಸ್ತು ಪ್ರಕಾರವಾಗಿ ಕೆಲಸ ಮಾಡಿದರೆ ನಾವು ಎಷ್ಟು ವರ್ಷವೇ ಬದುಕಲಿ, ವರ್ಷ ದೊಡ್ಡದಲ್ಲ, ಬದುಕಿದಷ್ಟು ಕಾಲ ನಮ್ಮ ಜೀವನವನ್ನು ಒಳ್ಳೆಯದು ಮಾಡುವುದರೊಂದಿಗೆ ಲೋಕವನ್ನು, ನಾವು ಎಲ್ಲೆಲ್ಲಿದ್ದೇವೆ ಅಲ್ಲಿರುವ ಜನರಿಗೆ ನಾವು ಬೇಕಾದವರಾಗಿ ಇರಬೇಕು. ಅದಕ್ಕೋಸ್ಕರ ನಾವು ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತೇವೆ. ದೇವಸ್ಥಾನ, ಭಜನಾ ಮಂದಿರ ಇವೆಲ್ಲ ಎಲ್ಲರಿಗೂ ಸೇರಿದ್ದು. ಆದ ಕಾರಣ ಇದು ಕೇವಲ ನಮಗೆ ಆ ಜಾತಿಯವರಿಗೆ ಈ ಜಾತಿಯವರಿಗೆ ಅಂತಲ್ಲ, ಎಲ್ಲ ಮನುಷ್ಯರಿಗೆ ದೇವಸ್ಥಾನಗಳು, ದೇವಾಲಯಗಳು, ಪ್ರಾರ್ಥನಾ ಮಂದಿರಗಳು ಅತ್ಯಂತ ಅವಶ್ಯ. ಅದರಲ್ಲಿ ಜಾತಿ ಭೇದ ಇಲ್ಲ, ಎಲ್ಲರೂ ಅಲ್ಲಿ ಸಮಾನರೇ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಕೈ ಮುಗ್ತೇವೆ, ನನಗೆ ಮಾತ್ರ ಒಳ್ಳೇದು ಮಾಡಬೇಕು ಅಂತ ಹೇಳೋದಿಲ್ಲ, ಇಡೀ ಊರಿಗೆ ಒಳ್ಳೇದು ಮಾಡು, ಇಡೀ ಲೋಕವೇ ಒಳ್ಳೆಯದಾಗಲಿ ಅಂತ ನಾವು ಕೇಳುತ್ತೇವೆ. ಇದು ಸಜ್ಜನಿಕೆ. ಹಾಗೆಯೇ ನಮ್ಮ ಒಬ್ಬರು ವಿದ್ಯಾರ್ಥಿಗಳಾದ ನಮ್ಮ ನೆರೆಹೊರೆಯವರೇ, ಅವರು ಇದಕ್ಕೆ ಹಣ ಕೊಟ್ಟರೆ ಸಾಧಾರಣ ಹಣ ಹಲವು ಸಾವಿರ ಸಿಗ್ಬೋದು, ಅದಲ್ಲ, ನನಗೆ ಒಳ್ಳೆಯದು ಮಾಡಬೇಕು ಅಂತ ಅವರಿಗೆ ತೋಚಿದ್ದು ನಿಜವಾಗಿ ನಮ್ಮ ಊರಿನ ಭಾಗ್ಯ. ಇಷ್ಟು ಸ್ಥಳವನ್ನು ಮಾರಿದರೆ ಎಷ್ಟೋ ಲಕ್ಷ ಸಿಗ್ಬೋದು ಕಾಲಾಂತರದಲ್ಲಿ, ಅದು ಬೇಡ. ಈ ಊರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ದಾನಿಯಾಗಿ ಅವರು ಬಂದದ್ದು ನನಗೆ ಅತ್ಯಂತ ಖುಷಿಯಾಗಿದೆ. ಕೆಲವು ಸಮಯ ಮೊದಲು ಇಲ್ಲಿ ಒಂದು ಕಾರ್ಯಕ್ರಮ ಆಗಿದ್ದಾಗ ನನ್ನ ತಮ್ಮ ಬಂದಿದ್ದ, ಆಗ ನನಗೆ ತುಂಬ ಸಂತೋಷ ಆಯಿತು. ಹೀಗೆ ಇರುವುದಕ್ಕೆ ಒಂದು ದೇವಸ್ಥಾನ, ಒಂದು ಮಂದಿರ ಆದರೆ ಎಲ್ಲರಿಗೂ ಉಪಕಾರ ಆಗ್ತದೆ. ಹಗಲು ರಾತ್ರಿ ಇಲ್ಲಿ ದೇವರ ಸಾನ್ನಿಧ್ಯ ಇದೆ, ಹೋಗುವವರೇ ಬರುವಾಗೆ ಅಲ್ಲಿ ನಮಸ್ಕಾರ ಮಾಡ್ತೇವೆ. ನಾವು ದೇವಸ್ಥಾನದ ಎದುರು ಹೋಗುವಾಗ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಸಮಯ ಇಲ್ಲದಿದ್ದರೂ ನಿಂತಲ್ಲಿನೇ ನಮಸ್ಕಾರ ಮಾಡ್ತೇವೆ, ಮನಸ್ಸಿನಲ್ಲೇ ಕೈ ಮುಗಿಯುತ್ತೇವೆ. ಹೀಗೆ ದೇವಸ್ಥಾನ ಎಂಬುದು ಎಲ್ಲರಿಗೂ ಅತ್ಯಗತ್ಯವಾದಂಥ ವಿಷಯ. ಆದ್ದರಿಂದ ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿದ ಇವರು, ಹಾಗೆ ಬಂದಂತಹ ನೀವೆಲ್ಲರೂ ನಿಮ್ಮಿಂದ ಸಾಧ್ಯವಾದ ಹಾಗೆ ತನುಮನ ಧನಗಳ ಮೂಲಕ ಅವರ ಈ ಯೋಜನೆ ಅವರದ್ದು ಅಂದರೆ ಇದು ನಮ್ಮದು ಅಂತ ನಾವು ಭಾವಿಸಬೇಕು. ನಾವು ಬಂದಿದ್ದೇವೆ, ನಮ್ಮಿಂದ ಆದಷ್ಟು ಅವರ ಈ ಕಾರ್ಯದಲ್ಲಿ ಇದು ನಮ್ಮ ಕಾರ್ಯವೇ ಅಂತ ಭಾವಿಸಿ ತ್ರಿಕರಣಪೂರ್ವಕವಾಗಿ ಆದಷ್ಟು ಬೇಗನೆ ಇಲ್ಲಿ ಮಂದಿರವಾಗಿ ಒಳ್ಳೆಯ ಕೆಲಸಗಳಾಗಿ ಇಡೀ ನಮ್ಮ ಊರು ಒಳ್ಳೆಯದಾಗಲಿ. ಇನ್ನೂ ಜನರು, ಮಹಾನುಭಾವರು, ಒಳ್ಳೊಳ್ಳೆಯ ವ್ಯಕ್ತಿಗಳು ಇಲ್ಲಿಗೆ ಬಂದು ಭಾಷಣ ಮಾಡಿ ಇದನ್ನು ಮೆಚ್ಚುವಂತಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಮಾತ್ರವಲ್ಲ, ನಾನು ಸಾಂಕೇತಿಕವಾಗಿ ಇವತ್ತು 1005 ರೂಪಾಯಿ ಪುಟ್ಟಪ್ಪ ಅವರಲ್ಲಿ ಕೊಡ್ತೇನೆ. ಇನ್ನು ಮುಂದೆ ಕೊಡಲಿಕ್ಕಿದೆ, ಇದು ನನಗೆ ಕೊಡಬೇಕು ಅಂತ ಕಂಡಿದೆ. ಆದ್ದರಿಂದ ನೀವೆಲ್ಲರೂ ನಿಮ್ಮ ಕೊಡುಗೆಯನ್ನು ಕೊಟ್ಟು ಈ ಸ್ಥಳ ಒಂದು ಒಳ್ಳೆಯ ಪುಣ್ಯ ಸ್ಥಳವಾಗಲಿ ಅಂತ ನಾನು ಮಹಾಗಣಪತಿಯನ್ನು ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್.